ದ ಫಂಡ್ಸ್ ಟು ದ ಬಜೆಟ್. ಸೊ ಇಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತಹ ಹಣಕಾಸನ್ನ ಹೇಗೆ ಸಂಗ್ರಹಿಸಲಾಗುತ್ತೆ, ನಿಧಿಗಳು ಅಂತ ಕರಿತೀವಿ. ಸೊ ಯೂಶಲಿ ಆಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ದೇರ್ ಆರ್ 3 ಕೈಂಡ್ಸ್ ಆಫ್ ಫಂಡ್ಸ್ ಅಂತ ನೋಡ್ತೀವಿ. 3 ರೀತಿಯಾದ ನಿಧಿಗಳನ್ನ ನೋಡ್ತೀವಿ. ಫಸ್ಟ್ ಒನ್ ಇಸ್ ಕನ್ಸಾಲಿಡೇಟೆಡ್ ಫಂಡ್. Second one is public account. ಸಾರ್ವಜನಿಕ ಖಾತೆ. ಫಸ್ಟ್ ಒನ್ ಸಂಚಿತ ನಿಧಿ ಅಂತ ಕರಿತೀವಿ, ಎರಡನೇದು ಸಾರ್ವಜನಿಕ ಖಾತೆ ಅಂತ ಕರಿತೀವಿ, ಅಂಡ್ ದ ಥರ್ಡ್ ಪಾರ್ಟ್ ವಾಸ್ ಕಂಟಿಂಜೆನ್ಸಿ ಫಂಡ್, which is also known as a disaster relief fund. ಸಂಚಿತ ನಿಧಿ, ಸಾರ್ವಜನಿಕ ಖಾತೆ ಹಾಗೂ ಸಾದಿಲ್ವಾರು ನಿಧಿ ಅಥವಾ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಹೇಳ್ತಾ ಇದ್ರಿ, ವಿಪತ್ತು ನಿರ್ವಹಣಾ ನಿಧಿ ಅಂತ ಕರಿತೀವಿ. ಸೊ ಇದರಲ್ಲಿನೂ ಬಜೆಟ್ ಅಲ್ಲಿ ಪ್ರಸ್ತಾಪಗೊಂಡಿರುವಂತಹ ಹಣವನ್ನ ಎಲ್ಲಿಂದ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದಾಗ, ಸೊ ಇಟ್ ಈಸ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಟ್ ವಾಸ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇಟ್ ವಾಸ್ ಎಟ್ ದ ಸ್ಟೇಟ್ ಲೆವೆಲ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಸೊ ಕೇಂದ್ರದಲ್ಲಿ ಭಾರತೀಯ ಸಂಚಿತ ನಿಧಿ, ರಾಜ್ಯಗಳಿಗೆ ಬಂದಾಗ ರಾಜ್ಯ ಸಂಚಿತ ನಿಧಿ ಅಂತ ಕರಿತೀವಿ. ಅಂಡ್ ಪ್ರಾವಿಷನ್ಸ್ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ನೋಡುವಂತದ್ದಾದ್ರೆ ಇಟ್ ವಾಸ್ ಅಂಡರ್ ದ ಆರ್ಟಿಕಲ್ ನಂಬರ್ 266 ಕ್ಲಾಸ್ 1. Public account, it was 266 clause 2, and the contingency fund or disaster relief fund was 267 clause 1. These are where in your exam directly it can be asked for a competitive exams. ನೇರವಾಗಿನೇ ನಿಮಗೆ ಪ್ರಶ್ನೆಗಳು ಇದ್ರ ಮೇಲೆ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಬಿ ಕೇರ್ಫುಲ್. ಸೊ ಏನ್ ಹೇಳ್ತಾ ಇದೆ ಇದು? ಸೊ ಹಾಗಿದ್ದಾಗ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಯಾವ ಹಣ ಸಂಗ್ರಹಣೆ ಆಗುತ್ತೆ, ಪಬ್ಲಿಕ್ ಅಕೌಂಟ್ ಅಲ್ಲಿ ಯಾವ ಹಣ ಸಂಗ್ರಹಣೆ ಆಗುತ್ತೆ, ಅಂಡ್ ಕಂಟಿಂಜೆನ್ಸಿ ಫಂಡ್ ಅಲ್ಲಿ ಏನು ಹಣ ಸಂಗ್ರಹಣೆ ಆಗುತ್ತೆ, ಅಂಡ್ ಅದನ್ನ ಬಳಕೆ ಮಾಡುವಂತ ಅಧಿಕಾರಗಳು ಯಾರಿಗಿರುತ್ತೆ ಅನ್ನುವಂತ ಪ್ರಕ್ರಿಯೆನ ಇಲ್ಲಿ ನಾವು ಚರ್ಚೆ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಕ್ವಶನ್ ನೇರವಾಗಿನೇ ಕೇಳ್ತಾನೆ, ಏನದು? ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಇರುವಂತ ಅಂಶಗಳು ಯಾವ್ಯಾವು ಅಥವಾ ಸಂಗ್ರಹಿಸಲಾಗಿರುವಂತಹ ಹಣಕಾಸು ಯಾವ್ಯಾವು? So which among the following will be considered as the consolidated fund of India, or which of the following parameters are considered in the public account or disaster relief fund ಅಂತ ಹೇಳ್ತಿರ್ತಾರೆ, and who has the authority to use that amount ಅಂತ ಕ್ವಶನ್ ಬರುತ್ತೆ. ಅವರಲ್ಲಿ ಈ ಕೆಳಗಿನವರಲ್ಲಿ ಯಾರು ನಿರ್ದಿಷ್ಟ ನಿಧಿಯನ್ನ ಬಳಕೆ ಮಾಡುವಂತ ಅಧಿಕಾರ ಹೊಂದಿರುತ್ತೆ, ಅದ್ರ ಪ್ರೊಸೀಜರ್ ಏನು ಅಂತ ಕೇಳ್ತಿರ್ತಾನೆ ಸ್ಟೇಟ್ಮೆಂಟ್ಸ್ ಅಲ್ಲಿ. ಸೊ ಫಸ್ಟ್ ಒನ್ ನೋಡುವಂತದ್ದಾಗಿದೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ 266 ಕ್ಲಾಸ್ 1 ನಲ್ಲಿ all the amount which was under the taxations, ತೆರಿಗೆ ಮೂಲಗಳಿಂದ ಸಂಗ್ರಹಿಸಲಾಗಿರುವಂತಹ ಎಲ್ಲಾ ಹಣವು ಇಲ್ಲಿ ಭಾರತದ ಸಂಚಿತ ನಿಧಿ ಅಂತ ನೋಡ್ತೀವಿ. ಅದು ಕೇಂದ್ರ ಸರ್ಕಾರದಾಗಿತ್ತು ಅಂದ್ರೆ ಭಾರತೀಯ ಸಂಚಿತ ನಿಧಿ. ಸೊ ರಾಜ್ಯ ಸರ್ಕಾರಗಳು ಸಂಗ್ರಹಣೆ ಮಾಡ್ತಾ ಇತ್ತು ಅಂತಂದ್ರೆ ರಾಜ್ಯ ಸಂಚಿತ ನಿಧಿ ಅಂತ ಕರಿತೀವಿ, ಇನ್ಕ್ಲೂಡಿಂಗ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್, ದಟ್ ಈಸ್ GST. ಸೊ GST ಇಂದ ಹಣಕಾಸನ್ನ ಏನು ನಾವು ಸಂಗ್ರಹಣೆ ಮಾಡ್ತೀವೋ ಅದ್ರಲ್ಲಿನೂ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸೇಷನ್ ಇದೆ, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸೇಷನ್ ಇದೆ. ಕ್ಲಿಯರ್ ಇದೆನಾ? ಸೊ ಆ ಹಣ ಇದರಲ್ಲಿ ಸಂಗ್ರಹಣೆ ಆಗುವಂತದ ನೋಡ್ತೀವಿ. ದ ಅಮೌಂಟ್ ವಿಚ್ ವಾಸ್ ಕಲೆಕ್ಟೆಡ್ ಬೈ ದ ಗವರ್ಮೆಂಟ್ ಥ್ರೂ ದ ಟ್ಯಾಕ್ಸೇಷನ್ಸ್, ವೆದರ್ ಇಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್ ಆರ್ ಮೇ ಬಿ ದ ಇಂಡೈರೆಕ್ಟ್ ಟ್ಯಾಕ್ಸ್, ಆಲ್ ದ ಸೋರ್ಸ್ ಆಫ್ ಟ್ಯಾಕ್ಸೇಷನ್ ವಿಲ್ ಬಿ ಕಲೆಕ್ಟೆಡ್ ಬೈ ದ ಗವರ್ಮೆಂಟ್ ಅಂಡರ್ ದ ಕನ್ಸಾಲಿಡೇಟೆಡ್ ಫಂಡ್. ಸೊ ದಿಸ್ ವಾಸ್ ದ ಫಸ್ಟ್ ಒನ್. ಅಂಡ್ ಈಗ ತೆರಿಗೆ ಹಣ, ಸರ್ಕಾರ ಸಂಗ್ರಹಿಸಿರುವಂತ ತೆರಿಗೆ ಹಣವನ್ನ ಇದರಲ್ಲಿ ಬಳಕೆ ಮಾಡಬೇಕು ಅಂತಂದ್ರೆ, ಈ ಹಣವನ್ನ ಬಳಕೆ ಮಾಡಬೇಕು ಅಂತಂದ್ರೆ ಆಲ್ವೇಸ್ ಇಟ್ ರಿಕ್ವೈರ್ಸ್ ದ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್. ಸಂಸದೀಯ ಅನುಮೋದನೆ ಕಡ್ಡಾಯವಾಗಿ ಬೇಕು. ದ ಪಾರ್ಲಿಮೆಂಟರಿ ಅಪ್ರೂವಲ್ ಈಸ್ ಮಸ್ಟ್. ದ ಪಾರ್ಲಿಮೆಂಟರಿ ಅಪ್ರೂವಲ್ ಈಸ್ ಮಸ್ಟ್ ಅಂತ ನೋಡ್ತಾ ಇದ್ದೀವಿ. ಆಲ್ವೇಸ್ ದ ಪಾರ್ಲಿಮೆಂಟರಿ ಅಪ್ರೂವಲ್ ಹ್ಯಾಸ್ ಟು ಬಿ ಟೇಕನ್ ಬೈ ದ ಗವರ್ನಮೆಂಟ್, without which again the amount can't be used. ಒಂದು
ಪೈಸಾ ಹಣವನ್ನು ನಾವು ಕನ್ಸಾಲಿಡೇಟೆಡ್ ಫಂಡ್ ಇಂದ ಬಳಕೆ ಮಾಡಬೇಕಾದ್ರೂ ಸಹ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಂತ ನೋಡ್ತೀವಿ. ಸೊ ರಾಜ್ಯಗಳಿಗೆ ಬಂದಾಗ ಇಟ್ ವಾಸ್ ಸ್ಟೇಟ್ ಲೆಜಿಸ್ಲೇಚರ್. ಅಲ್ಟಿಮೇಟ್ಲಿ ಇಟ್ ಈಸ್ ಮಸ್ಟ್ ಫಾರ್ ದ ಸ್ಟೇಟ್ ಲೆಜಿಸ್ಲೇಚರ್ ಟು ಟೇಕ್ ದ ಅಪ್ರೂವಲ್. ಸಂಸತ್ತಿನ ಅನುಮೋದನೆ ಕಡ್ಡಾಯವಾಗಿರಬೇಕು. ಅದೇ ರೀತಿಯಲ್ಲಿ ರಾಜ್ಯ ಶಾಸಕಾಂಗದ ಅನುಮೋದನೆ ಕಡ್ಡಾಯವಾಗಿರಬೇಕು. ಇಲ್ಲದೆ ಹೋದಲ್ಲಿ ಆ ಹಣವನ್ನು ಬಳಕೆ ಮಾಡುವಂತ ಅಧಿಕಾರ ಸರ್ಕಾರಕ್ಕೆ ಇರಲ್ಲ. ಕ್ಲಿಯರ್ ಇದೆನಾ? ಸೊ ಅಂಡ್ ಇಲ್ಲಿ ಪಾರ್ಲಿಮೆಂಟ್ ಸ್ಟೇಟ್ ಲೆಜಿಸ್ಲೇಚರ್ ಯಾವ ರೀತಿಯಾದ ಬಹುಮತವ ಬೇಕು ಅಂತ ಕೇಳ್ತಿರ್ತಾರೆ. ಇಟ್ ಈಸ್ ಬಿ ಕೇರ್ಫುಲ್. ಈ ಹಣವನ್ನು ಬಳಕೆ ಮಾಡಬೇಕಾದ್ರೆ ಇದಕ್ಕೆ ಕೇವಲ ಸರಳ ಬಹುಮತ ಬೇಕು ಅಂತ ಹೇಳಿ. ಇಟ್ ಆಲ್ವೇಸ್ ರಿಕ್ವೈರ್ಸ್ ಓನ್ಲಿ ಅ ಸಿಂಪಲ್ ಮೆಜಾರಿಟಿ. ಯಾವುದೇ ಸಂದರ್ಭದಲ್ಲಿ ಇದಕ್ಕೆ ವಿಶೇಷ ಬಹುಮತ ಅಥವಾ ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಇಲ್ಲ. ಕೇವಲ ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಕೊಟ್ರೆ ಆ ಹಣವನ್ನ ಸರ್ಕಾರ ಬಳಕೆ ಮಾಡಬಹುದು ಅಂತ ಹೇಳ್ತೀವಿ. ಕ್ಲಿಯರ್ ಇದನ್ನ? ಅಂಡ್ ಇದನ್ನೇ ನಾವು ಹೇಳಿದ್ವಿ ಎಸ್ಪೆಷಲಿ ಇನ್ ದ ಪ್ರೊಸೆಸ್ ಆಫ್ ದ ಬಜೆಟ್ ಒಳಗಡೆ ವೋಟಿಂಗ್ ಆನ್ ಡಿಮ್ಯಾಂಡ್ಸ್ ಆಫ್ ದ ಗ್ರಾಂಟ್ಸ್ ಅಂತ ಏನ್ ಹೇಳಿದ್ವಲ್ಲ ನಾವು, ಅದು ಇದೆ. ಈ ನಿಧಿಯಿಂದ ಹಣವನ್ನ ಬಳಕೆ ಮಾಡ್ಲಿಕ್ಕೆ ಅವರು ಒಪ್ಪಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಆರ್ ಎಟ್ ದ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆಜಿಸ್ಲೇಚರ್, that is MLAs, they will approve with the simple majority to use that amount for the budgetary process. Clear idena idu? So this was the provision under the consolidated fund. Second, public account, ಸಾರ್ವಜನಿಕ ಖಾತೆ. ಸೊ ತೆರಿಗೆ ಮೂಲಗಳನ್ನು ಬಿಟ್ಟು ಉಳಿದಿರುವಂತದ್ದು ಅಂತ ಹೇಳ್ತಾರೆ. The sources of public account is the income collected by the government except the taxations. ತೆರಿಗೆ ಮೂಲಗಳನ್ನು ಬಿಟ್ಟು ಉಳಿದಿರುವಂತ ಹಣಕಾಸು ಏನ್ ಬರುತ್ತೋ ಅವೆಲ್ಲವೂ ಸಹ ಸರ್ಕಾರ ಸಾರ್ವಜನಿಕ ಖಾತೆಯಲ್ಲಿ ಸಂಗ್ರಹಣೆ ಮಾಡುವಂತದ್ದ ನೋಡ್ತೀವಿ. ಎಸ್ಪೆಷಲಿ ದ ಫೀಸ್ ಅಂತ ನೋಡ್ತೀವಿ ಅಥವಾ ಪೆನಾಲ್ಟೀಸ್ ಅಂತ ಕರಿತೀವಿ. ಇವುಗಳೆಲ್ಲವನ್ನು ಏನಾಗುತ್ತೆ ಇಲ್ಲಿ ಪಬ್ಲಿಕ್ ಅಕೌಂಟ್ ಅಲ್ಲಿ ಇರುವಂತದ್ದ ನೋಡ್ತೀವಿ. ಆರ್ ದ ಜುಡಿಷಿಯಲ್ ಫೀಸ್ ಅಂತ ನೋಡ್ತೀವಿ, ಆರ್ ಡಿಪಾರ್ಟ್ಮೆಂಟಲ್ ಫೀಸ್ ಅಂತ ಕರಿತೀವಿ. ಸೊ ಈ ಎಲ್ಲಾ ರೀತಿಯಾದ ಅಂಶಗಳನ್ನ ಹಣವನ್ನ ಸಂಗ್ರಹಣೆ ಮಾಡುವಂತದ್ದು ಪಬ್ಲಿಕ್ ಅಕೌಂಟ್. ರಿಕ್ರೂಟ್ಮೆಂಟ್ ಫೀಸ್ ಅಂತಾನು ನೋಡ್ತೀವಲ್ವಾ ನಾವು. ಈ ಎಲ್ಲಾ ಹಣವನ್ನ ಸರ್ಕಾರ ಏನ್ ಮಾಡುತ್ತೆ ಸಾರ್ವಜನಿಕ ಖಾತೆಯಲ್ಲಿ ಸಂಗ್ರಹಣೆ ಮಾಡುವಂತದ್ದ ನೋಡ್ತೀವಿ. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ನಾನು ಆಲ್ರೆಡಿ ಹೇಳಿರುವ ಹಾಗೆ ಇಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾವನ್ನ ಏನಾದ್ರೂ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಮಾತ್ರ ಸಂಸತ್ತಿನ ಅನುಮೋದನೆ ಬೇಕು. ಉಳಿದಿರುವಂತ ಯಾವುದಕ್ಕೂ ಸಹ ಸಂಸತ್ತಿನ ಅನುಮೋದನೆ ಬೇಕಾಗಿಲ್ಲ. ಫಾರ್ ದ ಪಬ್ಲಿಕ್ ಅಕೌಂಟ್ and as well as for the contingency report, it doesn't require any approval of the parliament. ಸಂಸದೀಯ ಅನುಮೋದನೆ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳೋದು. ಅಥವಾ ರಾಜ್ಯದಲ್ಲಿ ಅದನ್ನ ಯೂಸ್ ಮಾಡಬೇಕಾದ್ರೆ ರಾಜ್ಯದ ಶಾಸಕಾಂಗದ ಅನುಮೋದನೆ ಅವಶ್ಯಕತೆ ಇರುವುದಿಲ್ಲ. ಸೊ ಬಿ ಕೇರ್ಫುಲ್. ಇಲ್ಲಿ it will not require any kind of approval from the government. ಸರ್ಕಾರದಿಂದ ಯಾವುದೇ ರೀತಿಯಾದ ಅನುಮೋದನೆ ಇದಕ್ಕೆ ಬೇಕಾಗಲ್ಲ. ಹಾಗಿದ್ದ ಯೂಸ್ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ? ದ ಪಬ್ಲಿಕ್ ಅಕೌಂಟ್, ದ ಅಮೌಂಟ್ ಅಂಡರ್ ದ ಪಬ್ಲಿಕ್ ಅಕೌಂಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪಾರ್ಲಿಮೆಂಟ್. ಸೊ ಸಂಸತ್ತು ಸಾರ್ವಜನಿಕ ಖಾತೆಯಲ್ಲಿರುವಂತ ಹಣವನ್ನು ಬಳಕೆ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಅಂಡ್ ಆಲ್ರೆಡಿ ಹೇಳಿದ್ವಿ, ಇಟ್ ಡಸಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಮೆಜಾರಿಟಿ or it doesn't require any kind of approval ಅಂತ ಹೇಳ್ತಾ ಇದ್ದೀವಿ. At the state level, the state legislature can use that amount for any purpose. ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕೆ ಅನುಸಾರವಾಗಿ ತನ್ನ ಸಾರ್ವಜನಿಕ ಖಾತೆಯಲ್ಲಿರುವಂತಹ ಹಣವನ್ನು ಬಳಕೆ ಮಾಡುವಂತ ಅಧಿಕಾರಗಳು ಆಯಾ ಸರ್ಕಾರ ಹೊಂದಿರುವಂತದನ್ನ ಕಾಣ್ತೀವಿ. This was the second provision. And the third one is the contingency fund or disaster relief fund. So ಇಲ್ಲಿನೂ ಸಹ it is also not requires any kind of approval from the parliament, but the amount can be used by the president. ಕೇಂದ್ರದಲ್ಲಿ ರಾಷ್ಟ್ರಪತಿಗಳು and ರಾಜ್ಯದಲ್ಲಿ ರಾಜ್ಯಪಾಲರು, ಗವರ್ನರ್ ಕ್ಯಾನ್ ಯೂಸ್ ದಟ್ ಅಮೌಂಟ್ ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಅಂತ ನೋಡ್ತೀವಿ. ವಿಕೋಪಗಳು ಉದ್ಭವ ಆದಂತಹ ಸಂದರ್ಭದಲ್ಲಿ ಸಾದಿಲ್ವಾರು ನಿಧಿಯನ್ನು ಬಳಕೆ ಮಾಡುವಂತ ಅಧಿಕಾರಗಳು ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯಗಳಲ್ಲಿ ರಾಜ್ಯಪಾಲರು ಹೊಂದಿರುವಂತದನ್ನ ಕಾಣ್ತೀವಿ. ಅಂಡ್ ಇದರಲ್ಲಿ ಹಣ ಎಲ್ಲಿಂದ ಬರುತ್ತೆ? ದ ಸೋರ್ಸ್ ಆಫ್ ದ ಕಾಂಟಿಂಜೆನ್ಸಿ ಫಂಡ್ ಆರ್ ಡಿಸಾಸ್ಟರ್ ರಿಲೀಫ್ ಫಂಡ್ will be
ಪಾರ್ಲಿಮೆಂಟ್ ಥ್ರೂ ದ ಬಜೆಟ್. ಬಜೆಟ್ ಅಲ್ಲಿನೇ ಸಂಸತ್ತು ವಾರ್ಷಿಕವಾಗಿ 500 ಕೋಟಿ ರೂಪಾಯಿ ಹಣವನ್ನ ಅದರಲ್ಲಿ ಸಂಗ್ರಹಣೆ ಮಾಡುವಂತದ್ದನ್ನು ನೋಡ್ತೀವಿ. ವಾರ್ಷಿಕವಾಗಿ ಸಂಸತ್ತು 500 ಕೋಟಿ ರೂಪಾಯಿ ಹಣವನ್ನ ಬಜೆಟ್ ಅಲ್ಲಿ ಏನ್ ಬಂದಿರುತ್ತೋ ಆ ಬಜೆಟಿನ ಹಣದಲ್ಲಿನೇ 500 ಕೋಟಿ ರೂಪಾಯಿ ಹಣವನ್ನ ಸಂಸತ್ತು ಇದರಲ್ಲಿ ಡೆಪಾಸಿಟ್ ಮಾಡುವಂತದನ್ನ ನೋಡ್ತೀವಿ, ಠೇವಣಿಯಾಗಿಡುವಂತದನ್ನ ನೋಡ್ತೀವಿ. ಫಾರ್ ದ ಎಮರ್ಜೆನ್ಸಿ ಸಿಚುವೇಶನ್ಸ್ ದಟ್ ಅಮೌಂಟ್ ಕ್ಯಾನ್ ಬಿ ಯೂಸ್ಡ್ ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಅಂತ ಹೇಳ್ತಾ ಇದೀವಿ. ಕ್ಲಿಯರ್ ಇದೆನಾ? ಬಟ್ ಹಣವನ್ನ ಯೂಸ್ ಮಾಡುವಂತ ಅಧಿಕಾರ ರಾಷ್ಟ್ರಪತಿ ಗವರ್ನರ್ಗೆ ಇರುತ್ತೆ. ಅಂಡ್ ದೇ ನೀಡ್ ಟು ಸಬ್ಮಿಟ್ ದ ರಿಪೋರ್ಟ್ ಟು ದ ಪಾರ್ಲಿಮೆಂಟ್ ಬಿಫೋರ್ ದ ಬಜೆಟ್. ಸಂಸತ್ತಿಗೆ ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗಕ್ಕೆ ಅವರು ತಮ್ಮ ವರದಿಯನ್ನ ಸಲ್ಲಿಸಬೇಕು. ಆ ವರದಿಯಲ್ಲಿ ಆ ಹಣ ರಾಷ್ಟ್ರಪತಿ ರಾಜ್ಯಪಾಲರು ಎಲ್ಲಿ ಉಪಯೋಗಿಸಿದ್ದಾರೆ ಅನ್ನುವಂತ ವರದಿಯನ್ನ ಬಜೆಟ್ಗಿನ ಮುಂಚೆ ಅವರಿಗೆ ತಿಳಿಸಬೇಕು. ಅವಾಗ ಸಂಸತ್ತು ಏನ್ ಮಾಡುತ್ತೆ, ಆ ಬಜೆಟರಿ ಅಲೋಕೇಶನ್ಸ್ ಅಲ್ಲಿ ಆ ಹಣವನ್ನ ಆಡ್ ಮಾಡಬಹುದು, ಅಥವಾ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಹಣವನ್ನ ಅದು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತಾನೆ ಡೆಪಾಸಿಟ್ ಮಾಡುವಂತದನ್ನ ಕಾಣ್ತೀವಿ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಇಲ್ಲಿವರೆಗೆ ಏನು ಡೌಟ್ಸ್ ಇದಾವ? ಸೊ ಇದರಲ್ಲಿ ಮುಖ್ಯವಾಗಿ ನಾವು ಹೇಳಿರುವಂತದ್ದು ಇದನ್ನ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಏನು ಹಣ ಸಂಗ್ರಹಣೆ ಆಗಿರುತ್ತೋ ಅದನ್ನ ಸರ್ಕಾರ ಸಂಸತ್ತಿನ ಅನುಮೋದನೆ, ರಾಜ್ಯದಲ್ಲಿ ರಾಜ್ಯ ಶಾಸಕಾಂಗದ ಅನುಮೋದನೆಯೊಂದಿಗೆ ಹಣವನ್ನ ಬಳಕೆ ಮಾಡುವಂತದನ್ನ ಕಾಣ್ತೀವಿ. ಈಸ್ ಇಟ್ ಕ್ಲಿಯರ್ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? Is there any doubts till this? $500 crore deposits. ಇಲ್ಲಿ 500 crore deposits ಅಂತಂದ್ರೆ the parliament will deposit 500 crore annually. Before the budget, the president will submit the report. ಈಗ ಒಂದು ವರ್ಷದಲ್ಲಿ ರಾಷ್ಟ್ರಪತಿ ಯಾವುದೋ ಭೂಕಂಪ ಆಗಿದೆ ಅಂತ 1,000 ಕೋಟಿ ವೆಚ್ಚವನ್ನ ಮಾಡಿರ್ತಾರೆ. ಈಗ ಆ ರಿಪೋರ್ಟ್ ಅನ್ನ ಏನ್ ಮಾಡುತ್ತೆ, ಅದು ಸಂಸತ್ತಿ ಕೊಡುತ್ತೆ, ನಾನು 1,000 ಕೋಟಿ ಹಣವನ್ನ ಯೂಸ್ ಮಾಡ್ಕೊಂಡಿದೀವಿ ಅಂತ. ಅವಾಗ ಸಂಸತ್ತು ಏನ್ ಮಾಡುತ್ತೆ, 1,000 ಕೋಟಿ ಹಣವನ್ನ ಎಡಿಷನಲ್ ಆಗಿ ಅದು ಕಂಪೆನ್ಸೇಟ್ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಆದ್ರೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಹಣವನ್ನ ಡೆಪಾಸಿಟ್ ಮಾಡೇ ಮಾಡುತ್ತೆ. ಆನ್ಯುವಲಿ ದ ಪಾರ್ಲಿಮೆಂಟ್ ವಿಲ್ ಡೆಪಾಸಿಟ್ 500 crore rupees. That is fixed amount. But ಈಗ the 1,000 crore rupees was spent by the president for the earthquake sake. At that point of time, the parliament may accept and it may compensate the 1,000 crores in the consolidated fund, or it may not compensate the amount. It left to the parliament. But 500 crores annually has to be deposited under the contingency fund. Clear ಇದೆ ಭಾವನಾ ಅವರೇ? Okay. Next. So under these three types of the funds, usually the consolidated fund will be used by the parliament through the simple majority for the budgetary allocations. And ಒಂದು ವೇಳೆ ಇಲ್ಲಿ ಬರುವಂತ ಹಣ ಬಜೆಟರಿ ಅಲೋಕೇಶನ್ಸ್ ಅಲ್ಲಿ ನಮ್ಗೆ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಅಲ್ಲಿ ಬಜೆಟ್ಗೆ ಬೇಕಾಗಿರುವಂತಹ ಹಣಕಾಸು ಇಲ್ಲದೆ ಇದ್ದಾಗ the government will borrow the limits. ಸೊ ಇದನ್ನೇ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂತ ಅಂಶ. ಇದನ್ನೇ ಪ್ರಶ್ನೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿರ್ತಾನೆ. ಸೊ ಸರ್ಕಾರದಲ್ಲಿ ಒಂದು ವೇಳೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಅಥವಾ ರಾಜ್ಯಗಳಲ್ಲಿ ಬಂದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅಲ್ಲಿ ಬಜೆಟ್ಗೆ ಬೇಕಾಗಿರುವಂತಹ ಹಣಕಾಸು ಇಲ್ಲದೆ ಇದ್ದರೆ, ಅಷ್ಟು ಹಣ ಸಾಕಾಗದಿದ್ದರೆ, ಅವಾಗ ಸರ್ಕಾರ ಏನ್ ಮಾಡುತ್ತೆ, ಇಟ್ ವಿಲ್ ಟೇಕ್ ದ ಬಾರೋವಿಂಗ್ಸ್. ಬೇರೆ ದೇಶಗಳಿಂದ, ಖಾಸಗಿ ವಲಯಗಳಿಂದ ಅಥವಾ RBI ದಿಂದ ಸಾಲವನ್ನು ಪಡೆದುಕೊಳ್ಳುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಆ ಸಾಲದ ಮಟ್ಟ ಬೇರೆ ದೇಶಗಳಿಂದಾದ್ರೂ ಪಡಿಬಹುದು ಅಥವಾ ಆಂತರಿಕವಾಗಿನೂ ಸಾಲವನ್ನು ಪಡಿಬಹುದು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಮತ್ತೆ ಯಾವ್ದೋ ಇನ್ಸ್ಟ್ರೂಮೆಂಟ್ಸ್ ಆಫ್ ಫಿಸಿಕಲ್ ಪಾಲಿಸಿಯಲ್ಲಿ ಡಿಸ್ಕಸ್ ಮಾಡ್ತೇವೆ.